ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿರಾಜ್. ಇವತ್ತಿನ ನನ್ನ ರೆಸಿಪಿ ಮೂಲಂಗಿ ಚಟ್ನಿ, ರ್ಯಾಡಿಶ್ ಚಟ್ನಿ. ಮೂಲಂಗಿ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಬನ್ನಿ ನಾನು ತಿಳಿಸ್ಕೊಡ್ತೀನಿ. ಇದಕ್ಕೆ ನಾನು ಒಂದು 5 ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ. ಕಾಯಿ ತುರಿ ತೊಗೊಂಡಿದ್ದೀನಿ, ಹುಣಸೆಹಣ್ಣು, ಒಣಗಿದ ಮೆಣಸಿನ್ಕಾಯಿ, ಟೊಮ್ಯಾಟೊ, ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ. ಈಗ ಸ್ಟವ್ ಅಂಟಿಸ್ಕೊಂಡಿದ್ದೀನಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಆಯಿಲ್ ಕಾದಿದಾದ್ಮೇಲೆ ನಾನು ಸಣ್ಣ ಈರುಳ್ಳಿನ ಇಟ್ಕೊಂಡಿದ್ದೇನೆ. ಸಣ್ಣ ಈರುಳ್ಳಿನ ಹಾಕ್ತೀನಿ. ಸಣ್ಣ ಈರುಳ್ಳಿನ ಸ್ವಲ್ಪ ಬೇಯಿಸ್ಕೊಂಡು ಮತ್ತು ಅದ್ರ ಜೊತೆ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಮೂಲಂಗಿ ತಿನ್ನೋದ್ರಿಂದ ನಮಗೆ ವಿಟಮಿನ್ ಸಿ ಎಲ್ಲ ಇರುತ್ತಲ್ಲ, ವಿಟಮಿನ್ ಸಿ ಎಲ್ಲ ಹೆಚ್ಚಾಗುತ್ತೆ. ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಮಗೆ ಕಾಲೂತ ಏನಾದರೂ ಇದ್ದರೆ ಮೂಲಂಗಿನ ತುರಿದು ಮಜ್ಜಿಗೆಯಲ್ಲಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ತಿನ್ನೋದ್ರಿಂದ ಕಾಲೂತ ಎಲ್ಲ ಕಡಿಮೆ ಆಗುತ್ತೆ. ನೋಡಿ, ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೆ ನಾನೀಗ. ಒಣಗಿದ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡು ಇದನ್ನು ಹೀಗೆ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಈ ಮೂಲಂಗಿ ತಿನ್ನೋದ್ರಿಂದ ನಮಗೆ ಹಸಿವು ಸ್ವಲ್ಪ ಜಾಸ್ತಿ ಹೆಚ್ಚಾಗೋದಿಲ್ಲ. ಈ ಡಯಟ್ ಮಾಡ್ತಿರ್ತಾರಲ್ಲ ಅಂಥವ್ರೆಲ್ಲನೂ ಈ ಮೂಲಂಗಿನ ತಿನ್ನಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಲೈಕ್ ಬೇಗ ಹೊಟ್ಟೆ ಹಸಿವಾಗಲ್ಲ. ಇವಾಗ ನಾನು ಇದಕ್ಕೆ ಟೊಮೆಟೊನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಬೇಕು ಅನ್ನೋ ಟೊಮೆಟೊ ಹಾಕ್ಕೋಬೋದು. ನನಗೆ ಟೊಮೆಟೊ ಹಾಕಿದ್ರೆ ಇಷ್ಟ, ಅದಕ್ಕೋಸ್ಕರ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಸ್ಕಿಪ್ ಮಾಡಿದ್ರೂ ತೊಂದರೆ ಇಲ್ಲ. ಟೊಮೆಟೊ ಸ್ಕಿಪ್ ಮಾಡಿಬಿಟ್ಟು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಹುಣ್ಸೆಹಣ್ಣು ಹಾಕ್ಕೊತಿದ್ದೀನಿ. ಹುಣ್ಸೆಹಣ್ಣು ಹಾಕ್ಕೊಂಡು ಇವಾಗ ತುರಿದಿಟ್ಕೊಂಡಿರೋ ಮೂಲಂಗಿನೆಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಲ್ಲುಪ್ಪನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕಲ್ಲುಪ್ಪೆಲ್ಲ ಸೇರಿಸ್ಕೊಂಡು ಇದನ್ನು ಹೀಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಆರಕ್ಕಿಡಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿಬಿಟ್ಟೆ ಇದನ್ನೆರಡನ್ನೂ ಮಿಕ್ಸ್ ಕೊಬ್ಬರಿನೂ ಮತ್ತು ಕೊತ್ತಂಬರಿನೂ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಇದನ್ನು ಆರಕ್ಕೆ ಬಿಡಬೇಕು. ಈ ಮೂಲಂಗಿಯಿಂದ ಮೂಲಂಗಿ ನಮ್ಮ ದೇಹಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಡಾಕ್ಟರೇ ರೆಫರ್ ಮಾಡ್ತಾರೆ ಮೂಲವ್ಯಾಧಿ ಇರೋರಿಗೆ ಮತ್ತು ಕಾಮಾಲೆ ರೋಗ ಇರೋರಿಗೆ ಇದನ್ನ ತುಂಬ ತಿನ್ನಬೇಕು. ಮತ್ತು ಜೀರ್ಣ ಯಾರಿಗೆ ಆಗ್ತಿರಲ್ವ, ಅಜೀರ್ಣ ಸಮಸ್ಯೆ ಯಾರಿಗಿದೆಯೋ ಅದು ಅವ್ರಿಗೆಲ್ಲನೂ ಈ ಮೂಲಂಗಿ ತಿನ್ನೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಈಗ ನಾನು ಇದಕ್ಕೆ ಒಗ್ಗರಣೆಗಂತ ಸ್ವಲ್ಪ ಸಾಸಿವೆ ಮತ್ತು ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಉದ್ದಿನಬೇಳೆ, ಜೀರಿಗೆ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು, ಈಗ ನಾನು ಅದು ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿ ಮಾಡ್ಕೊಂಡು ಮತ್ತು ಚಿಕ್ಕ ಈರುಳ್ಳಿನ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಈರುಳ್ಳಿನ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಈ ಒಗ್ಗರಣೆನ ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ಈಗ. ಮತ್ತು BP ಸಮಸ್ಯೆ ಇರೋರಿಗೆಲ್ಲನೂ ಮೂಲಂಗಿ ತಿಂದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮೂಲಂಗಿ, ಲೆಮನ್ ಜ್ಯೂಸು ಮತ್ತು ಸಾಲ್ಟು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನೆಗಡಿ ಕಡಿಮೆ ಆಗುತ್ತೆ. ಮತ್ತು ಚೇಳು ಕಚ್ಚೋ ಜಾಗದಲ್ಲಿ ನಾವು ಈ ಮೂಲಂಗಿ ಮತ್ತು ಉಪ್ಪನ್ನ ಚೆನ್ನಾಗಿ ಅರೆದ್ಬಿಟ್ಟು ಅದಕ್ಕೆ ಹಚ್ಚೋದ್ರಿಂದನೂ ಈ ಚೇಳು ವಿಷ ಬಾಡಿಗೆ ಏರಲ್ಲ ಅಂತ ಹೇಳ್ತಾರೆ. ಸೊ ಇದರಿಂದನೂ ಇದಕ್ಕೆ ತುಂಬ ಒಳ್ಳೆಯದು. ಮತ್ತು ಈ ಮೂಲಂಗಿ, ಲೆಮನ್ ಜ್ಯೂಸು, ಪೆಪ್ಪರು, ಸಾಲ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಕಾಮಾಲೆ ರೋಗನೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಫೈನಲಾಗಿ ಮೂಲಂಗಿ ಚಟ್ನಿ ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ. ಬಿಸಿ ಅನ್ನಕ್ಕೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟ್ ಕೊಡುತ್ತೆ ತಿನ್ನೋದಕ್ಕೆ. ಮೂಲಂಗಿ ಯಾರ್ಯಾರು ತಿನ್ನಲ್ವೋ ಅವರಿಗೆ ಈ ಥರ ಮಾಡಿಕೊಡಿ. ಇದು ಮೂಲಂಗಿ ಚಟ್ನಿ ಅಂತಲೇ ಗೊತ್ತಾಗಿಲ್ಲ, ಮೂಲಂಗಿ ಅಂತಲೇ ಗೊತ್ತಾಗಲ್ಲ. ಸೊ ಇವತ್ತಿನ ನನ್ನ ರೆಸಿಪಿ ಇದಾಗಿತ್ತು. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.